ಶಿವಮೊಗ್ಗ ನಗರದಲ್ಲಿ ಬೆಳ್ಳಂಬೆಳಗ್ಗೆನೇ ಮಳೆ ಬೀಳ್ತಾ ಇತ್ತು. ಅಶೋಕ ಗ್ರ್ಯಾಂಡ್ ಹೋಟೆಲ್ ಎದುರುಗಡೆ ಛತ್ರಿಯನ್ನು ಮಾರಾಟ ಮಾಡ್ತಾಯಿದ್ರು. ಛತ್ರಿಗಳು ಸೂಪರ್ ಆಗಿದ್ದಾವೆ, ಬೊಂಬಾಟಾಗಿದ್ದಾವೆ. 300 ರೂಪಾಯಿ ಒಂದು ಛತ್ರಿಗಂತೆ, ಸ್ಟ್ರಾಂಗ್ ಆಗಿದ್ದಾವೆ. ರಾಜಸ್ಥಾನದಿಂದ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ನೋಡಿ. ಹೊಟ್ಟೆಪಾಡಿಗೋಸ್ಕರ ಯಾವ ಥರ ಬೇರೆ ರಾಜ್ಯಗಳಿಂದ ಬಂದು ವ್ಯಾಪಾರ ಮಾಡ್ತಾರೆ, ಇದನ್ನು ಯುವಕರು ತಿಳ್ಕೊಬೇಕು. ಅಲ್ಲಿ ಅವರಿಗೆ ಜಮೀನೆಲ್ಲ ಮಳೆ ಇರಲ್ಲ, ಇಲ್ಲಿ ಬಂದು ವ್ಯಾಪಾರವನ್ನು. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಯಾವುದೇ ರಾಜ್ಯದವ್ರು ಇರ್ಬೋದು, ಅವರು ಹೊಟ್ಟೆಪಾಡಿಗೋಸ್ಕರ ಉದ್ಯೋಗವನ್ನು ಮಾಡಿ ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ನಾವು. ಶಿವಮೊಗ್ಗದ ಸರ್ಕಿಟ್ ಹೌಸ್ ಇದೆಯಲ್ಲ, ಪ್ರವಾಸಿ ಮಂದಿರದ ಎದುರು ಭಾಗದಲ್ಲಿ ಟೇಬಲ್ಗಳನ್ನೆಲ್ಲ ರಾಜಸ್ಥಾನದಿಂದ ಬಂದು ಇಟ್ಕೊಂಡಿದ್ದಾರೆ ನೋಡಿ. ಅದ್ರ ಜೊತೆಗೆ ಛತ್ರಿನೂ ಇತ್ತು. ಛತ್ರಿ ಎಷ್ಟು ಅಂತ ಕೇಳಿದೆ, 300 ರೂಪಾಯಿ ಅಂತಂದ್ರು. ಏನು ವಿಶೇಷ ಅಂತ ಕೇಳಿದೆ, ರಿವರ್ಸು ಆಗುತ್ತಿದ್ದು, ಭಾಳ ಬಲವಾಗಿದೆ, ಸ್ಟ್ರಾಂಗ್ ಆಗಿದೆ, 3-4 ಜನ ಹೋಗ್ಬೋದು ಅಂತೇಳಿದರು. ನೀವು ಎಲ್ಲ ಬಂದು ಪರ್ಚೇಸ್ ಮಾಡಿ ನೋಡಿ. ಈ ಥರ ರಿವರ್ಸ್ ಆಗುತ್ತೆ, ಸೂಪರಾಗಿದೆ, ಗಟ್ಟುಮುಟ್ಟಾಗಿದೆ. ನಾನು ಚೆಕ್ ಮಾಡ್ಕೊಂಬಂದಿನಿ, ನೀವೆಲ್ಲ ಹೋಗಿ ನೋಡಿ. ಈ ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.